ಗುಂಡಿ ಅಂದ್ರೆ ಎಂತ ಹೇಳಿ ನೋಡು. ಗುಂಡಿ ಅಂದ್ರೆ ಡೀಪ್ ಅಂತ ಮಗ. ಡೀಪ್ ಅಂದ್ರೆ ತುಂಬಾ ಆಳ ಅದ ಅಂತ. ಹಾಳಾಗುದಲ್ವಾ, ಆಳ ಅದ ಅಂತ ಅರ್ಥ. ಆಳ ಆಳ ಅಂತ ಡೀಪ್. ಸ್ಲೋಲಿ 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 ಮತ್ತು ಹಾ ಹಿಡ್ಕೋ ಅಲ್ಲಿ ಎಲ್ಲಾರು. ಹಾ ಹಂಗೆ ಹಿಡ್ಕೋ ಜಾರು. ಓಕೆ ಎಸ್. ಹಾ ಅಲ್ಲೇ ಅಲ್ಲೇ ಮುಂದೋಗ್ಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ಒಂದು ಸಂಬಂಧಿಕರ ಮನೆ ಇದೆ ಇಲ್ಲಿ ಬಡೆ ಬಾಗ್ಲಲ್ಲಿ. ಅವ್ರ ಮನೆ ಓಪನಿಂಗ್ ಇತ್ತು, ಆ ಸಲುವಾಗಿ ನಾನು ನಮ್ಮ ಫ್ಯಾಮಿಲಿ ಸಮೇತವಾಗಿ ಬಂದೆ. ಇಲ್ಲೊಂದು ಹೊಳೆ ಇದೆ. ಸೊ ಈಗ ಆ ಹೊಳೆ ನೋಡೋಣ ಅಂತ ಹೋಗ್ತಾ ಇದ್ದೇವೆ. ಸುತ್ತಮುತ್ತ ಎಲ್ಲ ಗ್ರೀನಿಶ್ ಆಗಿದೆ. ಇಲ್ಲೊಂದು ಚಿಕ್ಕದಾಗಿ ಒಂದು ಮರದ್ದು ಸೇತುವೆ ಇದೆ. ತೋಟದಲ್ಲಿ ಅಡ್ಡಾಡೋಕ್ಕಂತೂ ಸಖತ್ ಖುಷಿ ಆಗುತ್ತೆ. ಎಲ್ಲ ಸೈಡಲ್ಲಿ ಬೇಲಿ ಇದೆ, ಫೆನ್ಸಿಂಗ್. ಅಲ್ಲೊಂದು ಹೊಳೆ ಇದೆ ನೋಡಿ. ಮಳೆಗಾಲದಲ್ಲಂತೂ ತುಂಬ ಹರಿತದಂತೆ ಅದು. ತುಂಬ ಶುದ್ಧವಾಗಿ ಕಾಣಿಸ್ತಾ ಇದೆ ನೀರು, ಸ್ಫಟಿಕ ಥರ ಇದೆ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಹೊಕ್ಕಿ ಮಾಡಿ ಹೋಗ್ಬೇಕಾಗತ್ತೆ. ಇದೇ ಭಟ್ಕಳದ ಭೀಮಾ ನದಿ ಅಂತಂದ್ರೆ ಕಡವಿನ ಕಟ್ಟೆಗೆ ಇದೇ ನದಿ ಹೋಗಿ ಸೇರುತ್ತೆ. ಇಬ್ರು ಸೇರ್ಕೊಂಡು ಕೆಳಗಡೆ ಹೊಳೆ ಹತ್ರ ಹೋಗ್ತೇವೆ. ಅವ್ರ ಯಪ್ಪ ಹೋಗಕ್ಕಾಗ್ತದ ಇಲ್ಲಿ ಗಾಡಿ? ಹೋಗಕ್ಕಾಗ್ತದ? ವಾಪ್. ಚೆನ್ನಾಗಲ್ಲ ನಮ್ಗೆ. ಸ್ಲೋ ಸೈಡಿಗಿಂದ ಹೋಗಿ ನೋಡು. ಬರ್ಬೇಡ ಮಗ. ಸ್ಲೋಲಿ 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 ಮತ್ತು ಹಾ ಹಿಡ್ಕೋ ಅಲ್ಲಿ ಎಲ್ಲಾರು. ಹಾ ಹಂಗೆ ಹಿಡ್ಕೋ ಜಾರು. ಓಕೆ ಎಸ್. ಹಾ ಅಲ್ಲೇ ಅಲ್ಲೇ ಮುಂದೋಗ್ಬೇಡ. ನಾ ಬತ್ತ ಅಲ್ಲ ಹೊಳೆ, ಅದು ಹೊಳೆ ಹತ್ರ ಬಂದ್ವಿ. ತುಂಬ ಚೆನ್ನಾಗಿದೆ. ಇದೆಲ್ಲ ಹೊಳೆ ನೋಡಿ. ನೀರಂತೂ ಸಖತ್ತಾಗಿದೆ. ನೀರು ಬೇಡ, ಆಮೇಲೆ ಮೆಟ್ಲಕ್ಕೆ. ಇಲ್ಲಿ ಆಚೆ ಆಚೆ ಕ್ಲೀನ್ ಅದು ನೋಡಿ. ಒಳ್ಳೆ ಸೀನು ಮಾತ್ರ. ಕುಶಾನ್ ಎಲ್ಲ ಮೇಲ್ಗಡೆ ಅವ್ರ ನೋಡಿ. ಕುಶಾನ್ ಹಾಯ್. ವಿಹಾನ್ಗಂತೂ ಸಖತ್ ಖುಷಿ ಆಗಲ್ಲ ನೋಡಿ. ಮುಂದೋಗ್ಬೇಡ ಮಗ. ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಂದ್ರೆ, ತುಂಬ ತಂಪಾದ ಗಾಳಿ ಬೀಸ್ತಾ ಇದೆ. ಅದು ಮಳೆ ಬರುವಂಥ ಚಾನ್ಸಸ್ ಕೂಡ ಇದೆ. ಆಚೆ ಇರೋದೆಲ್ಲ ಗುಡ್ಡ ಪ್ರದೇಶ. ಅದರ ಈಚೆ ಎಲ್ಲ ಅರಣ್ಯ ಇಲಾಖೆ ಜಾಗ. ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ. ಗುಡ್ಡ ಪ್ರದೇಶ, ಸಾಕಷ್ಟು ಮರ ಗಿಡ ಇದೆ, ತುಂಬ ಹಸಿರಾದಂಥ ವನ ಇದು. ಅನಂತರ ಇದು ವಿಸ್ತಾರವಾದಂಥ ಒಂದು ನದಿ ಇದು. ಇಲ್ಲಿ ಸಾಕಷ್ಟು ನೀರಾವರಿಗೆ ಅಂದರೆ ತೋಟಕ್ಕಾಗಲಿ ಮತ್ತೊಂದಕ್ಕಾಗಲಿ ಪ್ರತಿಯೊಂದಕ್ಕೂ ನೀರು ಒದಗಿಸೋದು. ಅದಕ್ಕಿಂತ ಹೆಚ್ಚಾಗಿ ಇಡೀ ಭಟ್ಕಳದ ಸಿಟಿಗೆ ಮತ್ತು ಹಳ್ಳಿ ಭಾಗಕ್ಕೆ ನೀರು ಒದಗಿಸುವಂಥ ಒಂದು ದೊಡ್ಡ ಸೋರ್ಸು ಇದೆ. ಸಂಜೆ ಹೊತ್ತಲ್ಲಿ ಪ್ರಕೃತಿ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅದ್ಭುತವಾದಂಥ ಪ್ರಕೃತಿ. ಫೋಟೋಗ್ರಫಿ ಮಾಡೋಕ್ಕಂತೂ ಸಾಲಿಡ್ ಆದಂಥ ಜಾಗ. ಮೀನು ಹಿಡಿದು ಬೇಡ, ಸುಮ್ಮನೆ ಹೆಂಗೆ ನೋಡ್ತಾ ಇರ. ಹಾಂ ತಮ್ಮ ನೀರು. ಮೀನ್ ಅಲ್ಲ ನೋಡಿ. ಅಲ್ಲಿ ರಾಶಿ ಅದ ನೋಡಿ. ಇಲ್ಲಿ ಸರಿ ನೋಡಿ. ಹೋಗೋರಾಗಲ್ಲ. ಅಲ್ಲ ಅದು ನೋಡಲ್ಲಿ ನೂರು ರಾಶಿ ಅದಲ್ಲ. ಅಲ್ಲಿ ರಾಶಿ ಅದ. ಸರಿ ಕಾಣು ಮಗ. ಹಾ ಮಗ ಇಲ್ಲಿ ನಿಂಗೆ ಆಗುದಿಲ್ಲ. ಬೇಡ ಮಗ ನೀ ಗುಂಡಿಗೆ ಹೋಗ್ಬೇಡ. ಗುಂಡಿ ಅಂದ್ರೆ ಎಂತ ಹೇಳಿ ನೋಡು. ಗುಂಡಿ ಅಂದ್ರೆ ಡೀಪ್ ಅಂತ ಮಗ. ಡೀಪ್ ಅಂದ್ರೆ ತುಂಬಾ ಆಳ ಅದ ಅಂತ. ಹಾಳಾಗುದಲ್ವಾ, ಆಳ ಅದ ಅಂತ ಅರ್ಥ. ಆಳ ಅಂತ ಡೀಪ್. ಎಂತಾರ ಹೇಳ ನೋಡೋಣ. ನೀನು ಈಗ ಎಲ್ಲಿದ್ದ ಹೇಳು. ನೀ ಹೇಳ ನೋಡೋಣ. ಬಾ ಆಚೆ ನೋಡ, ಕಲ್ಲಲ್ಲಿ ರಾಶಿ ಅದು. ಹೋಗೋಣ ಮಗ ಆಚೆ.
ಸ್ವಲ್ಪ ಡೀಪ್ ಅದ ಮಗ ಅಲ್ಲಿ. ತಾ ಬರ್ಬೇಕಂತ ಅವನು ಕುಶಾನ್ ತಾ ಬರ್ಬೇಕಂತ ಅವನು ಮಗ. ಅಲ್ಲೋ ಬೇಡ ಮಗ, ಗಲೀಜ್ ನೀರದ ಒಂಚೂರು. ಯಪ್ಪ ಹತ್ತದೇನ ಸ್ಲೋ ಹತ್ತು. ಏ ಜಾರ್ ಬಿದ್ದೋದ್ರ ಮಗ. ನಾ ಹತ್ತದ ಹೆಂಗೆ ಈಗ? ನಾ ಹತ್ತದ ಹೆಂಗೆ? ಒಳ್ಳೆ ಜಾಗ ಮರ ಇಲ್ಲ. ಖುಷು ಖುಷು ಪಾಪ ಮೊಸಳೆ ಮೊಸಳೆ ಉಂಟಲ್ಲಿ. ಹ್ಮ್ ಹ್ಮ್ ಅದಕ್ಕೆ ಬೇಡಕ್ಕ. ಬಾ 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 ಬಾ, ನೀ ನೋಡ್ತಿ ಅಲ್ಲ. ಕಲ್ಲು ಒಳ ನೀರು ಉಂಟಲ್ಲ. ಎಲ್ಲಿ ಮಗ? ಅಲ್ಲಿ ನೀರು ಮಗ, ನೀರಲ್ಲಿ ಮೈನ್ ಬೀಳ್ತದಲ್ಲ. ಈಗ ನೀ ಅಲ್ಲಿ ಹೋಗತ್ತಾರ ಹೋಗ, ಅಲ್ಲಿ ಹೋಗ್ ಮಗ. ಸ್ಪ್ರಿಂಕ್ಲರ್ ಮಗ ಅದು. ಮತ್ ಬಂತ ಹೋಗ್, ಓಡ್ಬಾ ಏನ. ಹೋಗ್ ಹೋಗ್ ಮಗ, ಹೋಗ್ ಹೋಗ್ ಹೋಗ್, ಬಂದೋಗ ತರ್ಸ್ಕೊ ಬಾ ಹೋಗ್. ಈಗ ಹೋಗಿತ್ಗ ಬಂದಕ್ಕೆ ಓಡ್ ಬಂದ್ ಬಿಡ್ಬೇಕೇನು? ಮದೊಂಚೂರು ಬಂದೋಗ್, ಮದೊಂಚೂರು ಬಂದೋಗ್. ಬಂತ ತಪ್ಸ್ಕೊ. ಎಂತ ಸವಣಿಕೆ ಅಂತ ಓಡೋಡ್ ಖುಷಿ ಓಡೋಡ್. ಬಾ ಹೌದು ಕೊಡೋಣ. ತೆಗಿಯೋನು ನೋಡ, ನೀ ಎತ್ತಿ ತೆಗಿಯೋದು ಗೋವಣ. ಇಲ್ಲೇ ಅದ್ ನೋಡು, ಇಲ್ಲೇ ಮೇಲೆ ಅದಲ್ಲ. ಹಾ ಹೆಂಗ್ ತೆಗಿದೆ ಬಗ್ಸ ಹೆಂಗಾರ ಮಾಡಿ. ಚಾಲೆಂಜ್ ಟಾಸ್ಕ್ ಈಗ ತೆಗಿ ನೋಡು. ಮತ್ತೆಲ್ಲಾರು ಗೊತ್ತಿಲ್ಲ, ಇಲ್ಲೇ ಸುಮಾರು ಆಯ್ತು. ಕಂಡಿಯ ದೊಡ್ಡದ ಕಂಡಿಯ ಅಲ್ಲೊಂದು ಹೊಳೆ ತುಂಬ ನೀರದ್ ನೋಡು ಮಗ. ಬೆಂಕಿ ಚಂದಮಾಮ ಅದು ಮಗ, ಸೂರ್ಯ ಮಗ, ಚಂದಮಾಮ ಅಲ್ಲ. ಹಾ ನಾವು ಅದೇ ಹೊಳೆಗೆ ಬಂತು. ಇಲ್ಲಿ ತುಂಬ ಅದ್ ನೋಡಿ ನೀರು ಅಲ್ವಾ? ತುಂಬ ನೀರು ಅದಲ್ಲ. ಹೌದಾ? ಓಕೆ, ಇದು ಯಾವ ಬ್ರಿಡ್ಜ್ ಅಂತ ಹೇಳಿ ನೋಡೋಣ. ತಿರ್ಗಿ ಒಂಚೂರು ನೀ ಮರ ಎಕ್ಸೈಟ್ ಆಗಬೇಡ ಮರ. ನೀ ಎಕ್ಸೈಟ್ ಆಗಬೇಡ, ನಾನು ಮೊಬೈಲ್ ಬಿದ್ದೋಗೋದು ಅಂತದಲ್ಲ. ವಿಹಾನ್ ಹೆಂಗದ ಬ್ರಿಡ್ಜು? ಸೂಪರ್ ಆಗದ. ಇಲ್ಲಿ ಸ್ವಲ್ಪ ಇದಾಗ್ತದೆ ಮಗ, ಶೇಕ್ ಆಗ್ತದೆ. ಇಲ್ಲಿ ಹೆದರಬೇಡ ಮತ್ತೆ. ಎಂತ ಓಡಾಯ್ತದೆ? ಇಲ್ಲಿ ನೋಡಿ ನೀರೆಲ್ಲ ಅದ ಆಚೆ. ಇಲ್ಲಿ ತುಂಬ ನೀರು ಉಂಟು ವಿಹಾನ್. ಈ ಕಡೆ ತುಂಬ ನೀರು ಅದು ನೋಡು ಅಲ್ವಾ? ಈ ಕಡೆನೂ ಅಷ್ಟೇ ಸುಮಾರು ಅದು ನೋಡು. ಈ ಕಡೆ ನೀರೆಲ್ಲ ಕೊಳೆ ಆಗೋದು ಮಗ. ಈ ಕಡೆ ಈಚೆ ಬದಿ ತುಂಬ ಚೆನ್ನಾಗದು ನೋಡು ಅಲ್ವಾ? ಎಂತ ಅದು ಎಮ್ಮೆ ಮಲ್ಕೊಳ್ಳೋದು ಮಗ, ಎಮ್ಮೆ ಎಲ್ಲ ಮಲ್ಕೊಳ್ಳೋದು ಅದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸುಮ್ಮನೆ ಸಂಜೆ ಹೊತ್ತಲ್ಲಿ ಹಳ್ಳಿಯ ಸೊಬಗನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.